ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಹಡಗಲಿಯ ಮಲ್ಲಿಗೆ ಶಾಲೆಗೆ ವಾರ್ಷಿಕೋತ್ಸವದ ಸಂಭ್ರಮ. ಹೂವಿನ ಹಡಗಲಿ ಪಟ್ಟಣದ ರಾಮಸ್ವಾಮಿ ಬಡಾವಣೆಯ ಮಲ್ಲಿಗೆ ಶಾಲೆಯಲ್ಲಿ 26ನೇ ವಾರ್ಷಿಕೋತ್ಸವದ ನಿಮಿತ್ತ ಸರಸ್ವತಿ ಪೂಜಾ ಸಮಾರಂಭ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀ ಎಚ್.ಎಂ. ಬೆಟ್ಟಯ್ಯ ಸರ್ ಮಾತನಾಡಿ, ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಮನೋರಂಜನೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಸಹಾಯವಾಗುತ್ತದೆ ಎಂದರು. ಮುಂದುವರೆದು ಮಾತನಾಡಿದ ಅವರು, ಇಂತಹ ಕಾರ್ಯಕ್ರಮಗಳು ಮನಸ್ಸಿಗೆ ಮುದ ನೀಡುತ್ತವೆ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಮಲ್ಲಿಗೆ ಶಾಲೆಯ ವಾರ್ಷಿಕೋತ್ಸವದ ಸಮಾರಂಭ ಬಹಳ ಹೆಮ್ಮೆ ತರುವಂತ ವಿಷಯವೆಂದರು. ಈ ಕಾರ್ಯಕ್ರಮದ ಕುರಿತು ಕೆ. ಮೆಹಬೂಬ್ ಸುಭಾನ್ ಶಿಕ್ಷಕರು, ಮಲ್ಲಿಗೆ ಶಾಲೆಯ ಈ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಕ್ಕಳಿಗೆ ಮನೋರಂಜನೆ ಜೊತೆಗೆ ಅವರ ಕೌಶಲ್ಯ ವೃದ್ಧಿಯನ್ನು ಹೆಚ್ಚಿಸುತ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಮಲ್ಲಿಗೆ ಶಾಲೆಯ ಈ ಕಾರ್ಯಕ್ರಮ ತುಂಬಾ ಪ್ರಶಂಸದಾಯಕ ಎಂದರು. ಈ ಕಾರ್ಯಕ್ರಮದ ಕುರಿತು ಸಂಸ್ಥಾಪಕ ಅಧ್ಯಕ್ಷರೂ ಆದ ಎಲ್. ಖಾದರ್ ಬಾಷಾ ಅವರು ಮಾತನಾಡಿದರು. ವರದಿ ವಾಚನವನ್ನು ಶೇಖ್ ಮೊಹಮ್ಮದ್ ಹುಸೇನ್ ಕೋಶಾಧ್ಯಕ್ಷರು ವಾಚಿಸಿದರು. ಕಾರ್ಯಕ್ರಮದಲ್ಲಿ ವಿ. ಹನುಮಂತಪ್ಪ ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ, ಎ. ಕೋಟೆಪ್ಪ ಸಮನ್ವಯಾಧಿಕಾರಿಗಳು, ಶಿಕ್ಷಣ ಇಲಾಖೆ, ರಫಿ ಅಹಮ್ಮದ್ ಖವಾಸ್, ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಡಾ. ಉಮರ್, ವೈದ್ಯರು, ವೀರೇಶ್ ಬಗಳಿ, ಸಿಆರ್, ಕಲಂದರ್ ಬಾಗಳಿ, ಪೊಲೀಸ್ ಇಲಾಖೆ, ಎಸ್. ಇಸ್ಮಾಯಿಲ್ ಸಾಹೇಬ್, ವಿ. ನಾಗರಾಜ್, ಪೋಷಕರು, ಪತ್ತಾರ್ ಅಲಿ, ಗುತ್ತಿಗೆದಾರರು, ಸೆರೆಗಾರ್ ಕೃಷ್ಣ, ರೈತರು ಇದ್ದರು. ಶ್ರೀಮತಿ ಪರ್ವೀನ್ ತಾಜ್ ಪ್ರಾರ್ಥನೆ ಮಾಡಿದರು. ಶ್ರೀಮತಿ ನಯನಾ ವಂದನಾರ್ಪಣೆ ಮಾಡಿದರು. ಸಂಯೋಜನೆ ಶ್ರೀಮತಿ ಲಕ್ಷ್ಮೀದೇವಿ, ಶ್ರೀಮತಿ ಫಾತಿಮಾ. ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಸಂಯೋಜನೆ ಶ್ರೀಮತಿ ಕೊಟ್ರಮ್ಮ, ಶಿಕ್ಷಕಿ. ಪಾಲಕರ ಪುರಸ್ಕಾರ ಸಂಯೋಜನೆ ಕು. ಪೂಜಾ, ಶಿಕ್ಷಕಿ. 2024, 2025 ರ ಪ್ರತಿಭಾ ಪುರಸ್ಕಾರದ ಸಂಯೋಜಕರು ಶ್ರೀಮತಿ ದಿವ್ಯಾ ನಾಗರಾಜ್, ಶ್ರೀಮತಿ ಮಲ್ಲಮ್ಮ, ಶಿಕ್ಷಕಿಯರು. ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಗಾಯತ್ರಿ, ಶಿಕ್ಷಕಿ, ನೆರವೇರಿಸಿದರು. ಈ ಶಾಲೆಯ ಮಕ್ಕಳು ವಿವಿಧ ರೀತಿಯ ಮನೋರಂಜನೆ ಕಾರ್ಯಕ್ರಮ ನೀಡಿದರು. ಶಾಲಾ ಸಿಬ್ಬಂದಿ ಹಾಗೂ ಪೋಷಕರು ಉಪಸ್ಥಿತರಿದ್ದು ಖುಷಿಪಟ್ಟರು. ವರದಿ ಯಮನೂರ ಸಾಬು, ಹಡಗಲಿ. ಶಿಕ್ಷಕರ ಪ್ರೀತಿಯ ಮಾತನಾಡಿದರು. ಅನೇಕ ಆಟೋಟಗಳನ್ನು ಆಯೋಜಿಸಿ ಶಿಕ್ಷಕರನ್ನು ಮನರಂಜಿಸಿದರು. ಗಣೇಶ ಚತುರ್ಥಿ ಅಂಗವಾಗಿ ಮಕ್ಕಳಿಗೆ ಸಿಹಿ ಹಂಚಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಸಂಭ್ರಮದಿಂದ ಭಕ್ತಭಾವದಿಂದ ಶ್ರೀ ಗಣೇಶ ಚತುರ್ಥಿ ಹಬ್ಬವನ್ನು ಸಂಭ್ರಮದಿಂದ ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಪೋಷಕರ ಸಭೆ ಮಾಡಿ ಮಕ್ಕಳ ಬೌದ್ಧಿಕ ವಿಕಾಸ ಹಾಗೂ ಪಾಠ್ಯೇತರ ಚಟುವಟಿಕೆಗಳ ಪ್ರಯೋಜನವನ್ನು ಚರ್ಚಿಸಿ ಸಲಹೆ ಸೂಚನೆ ನೀಡಲಾಯಿತು. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ದಿನಾಚರಣೆಯನ್ನು ಧ್ವಜಾರೋಹಣದೊಂದಿಗೆ ಅದರ ಮಾಹಿತಿ ನೀಡಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಕ್ಟೋಬರ್ 26ರಂದು ಭಾರತದ ಸಂವಿಧಾನದ ಪೀಠಿಗೆ ಹಸ್ತಾಂತರಿಸಿ ಮಕ್ಕಳಿಗೆ ಪೀಠಿಗೆ ಬೋಧಿಸಲಾಯಿತು. ನವೆಂಬರ್ 14ರಂದು ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಮಕ್ಕಳ ದಿನಾಚರಣೆ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳಿಗೆ ಪುರಸ್ಕಾರ ನೀಡಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜನವರಿ 1ರಂದು ತಾವು ಭಾಗವಹಿಸಿ ನಮ್ಮ ಹುಡುಗರು ಮಾಡಿದ ಒಂದು ಜ್ಞಾನವನ್ನು, ಮಾರ್ಕೆಟಿಂಗ್ ಜ್ಞಾನದಿಂದ ಸುಲಭವನ್ನು ಈ ವರ್ಷ ಇನ್ನೂ ಆದ್ಯತೆಯಾಗಿ ಆಚರಿಸಿ ಮಕ್ಕಳಲ್ಲಿ ವ್ಯವಹಾರಿಕವಾಗಿ ಜ್ಞಾನವನ್ನು ಮೂಡಿಸುವುದರ ಮೂಲಕ ಅವರಿಗೆ ಅತಿ ಹೆಚ್ಚು ಲಾಭ ಮಾಡಿದ ಮಕ್ಕಳಿಗೆ ಇಂದು ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಒಂದಾದ ಬ್ಯಾಡ್ಲೆಸ್ ಡೇ ಸಂಭ್ರಮ ಶನಿವಾರ ಎನ್ನುವ ಕಾರ್ಯಕ್ರಮದಲ್ಲಿ ಕ್ವಿಜ್ ಕಾಂಪಿಟೇಷನ್, ಭಕ್ತಿಗೀತೆ, ಭಾವಗೀತೆ, ಚರ್ಚಾ ಸ್ಪರ್ಧೆ, ಮೆಮೊರಿ ಗೇಮ್ ಮುಂತಾದವುಗಳ ಮೂಲಕ ಮಕ್ಕಳನ್ನು ರಂಜಿಸಲಾಯಿತು. ಸ್ವಲ್ಪ ಜಾಸ್ತಿ ವರ್ಷದಲ್ಲಿ ಅನೇಕ ಹೊಸ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಅವುಗಳೆಂದರೆ ಒಟ್ಟಾಗಿ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಅನ್ನು ಮಾಡಿ ಮಕ್ಕಳಿಗೆ ಅದರ ಮಹತ್ವವನ್ನು ತಿಳಿಸಲಾಯಿತು.
ರಕ್ಷಾಬಂಧನ, ದೀಪಾವಳಿ ಹಬ್ಬದ ಆಚರಣೆ ಮಾಡಿ ಮಕ್ಕಳಲ್ಲಿ ಬಾಂಧವ್ಯವನ್ನು ಬೆಳೆಸಲಾಯಿತು. ಫೈರ್ಲೆಸ್ ಕುಕಿಂಗ್ ಕಾಂಪಿಟೇಷನ್ ಮಾಡುವುದು ಅಂದ್ರೆ ಫೈರ್ಲೆಸ್ ಅಂದ್ರೆ ಬೆಂಕಿ ಇಲ್ಲದಂತೆ ಅಡಿಗೆ ಮಾಡುವುದು. ಆ ಒಂದು ಕಾಂಪಿಟೇಷನ್ ಅಲ್ಲಿ ಮೂಲಕ ಹೆಲ್ತ್ ಫುಡ್ ಬಗ್ಗೆ ಮತ್ತು ಅಗ್ನಿ ಬೆಳೆಸದೆ ಅಡಿಗೆ ಮಾಡಿ ಆರೋಗ್ಯದ ಕಾಳಜಿಯನ್ನು ಅರ್ಥ ಮಾಡಿ ಇದರಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಮಕ್ಕಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ವಿಶೇಷವಾದ ಕಾರ್ಯಕ್ರಮವೆಂದರೆ ಅಮ್ಮನ ಕೈ ಸುತ್ತು. ಈ ವರ್ಷದ ವಿಶೇಷವಾದ ನಮ್ಮ ಒಂದು ಕಾರ್ಯಕ್ರಮ ತಾವೆಲ್ಲ ತಾಯಂದಿರು ತಮ್ಮ ಮಕ್ಕಳಿಗೆ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ಶಾಲೆಯಿಂದ ಹಮ್ಮಿಕೊಳ್ಳಲಾಯಿತು. ಅಮ್ಮನ ಕೈ ಸುತ್ತು ಎಂದು ಈ ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳು ತಾಯಂದಿರು ಮಕ್ಕಳಿಗೆ ಊಟ ಮಾಡಿಸುವುದನ್ನು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಡೆಯತಕ್ಕಂಥ 26ನೇ ವಾರ್ಷಿಕೋತ್ಸವಕ್ಕೆ ನಿಮ್ಮ ಎಲ್ಲ ಪಾಲಕರು ಪೋಷಕರು ಉತ್ಸುಕರಾಗಿದ್ದಾರೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ. ಅದಕ್ಕಾಗಿ ನಾನು ಒಂದು 2 ಮಾತುಗಳನ್ನು ಹೇಳ್ತೇನೆ. ಇಲ್ಲಿ ವೇದಿಕೆಯ ಮೇಲೆ ಆಚರಣೆಯಾಗಿರ್ತಕ್ಕಂಥ ಗುರುಗಳಿಗೆ ಗುರುಗಳಾದ ಚಂದ್ರಪ್ರಸಾದ್ ಅವರು ಮತ್ತು ಉಳಿದಂಥ ಶಿಕ್ಷಣಾಧಿಕಾರಿಗಳು ಮತ್ತು ವಿದ್ಯಾಸಂಸ್ಥೆಯ ನಮ್ಮ ಸ್ನೇಹಿತರು ಎಲ್ಲರನ್ನು ನಾನು ಸ್ಮರಿಸುತ್ತೇನೆ. ಇದು 2000ರಲ್ಲಿ ಸ್ಥಾಪನೆ ಆಯಿತು ಈ ಶಾಲೆ. ಈ ಒಳ್ಳೆ ಸೇವೆ ಕೊಡಬೇಕು ಅಂತ ಉದ್ದೇಶದಿಂದ ಸ್ಥಾಪನೆ ಆಗಿದೆ. ಮನುಷ್ಯನ ವಿಕಾಸ ವಿದ್ಯೆಯಿಂದಲೇ, ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಅದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚಿನ ಸಹಕಾರ ಮತ್ತು ನಿಮ್ಮ ಕೋಆಪರೇಷನ್ ನೀಡಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ. ಜೊತೆಗೆ ನಿಮ್ಮ ಮಕ್ಕಳು ಯಾವ ಥರ ಓದ್ತಾ ಇದ್ದಾರೆ ಅದನ್ನು ಮನೆಯಲ್ಲಿ ಕೂಡ ನೀವು ಇದು ಮಾಡಬೇಕು, ಇನ್ನೂ ಹೆಚ್ಚಿನ ಪ್ರೋತ್ಸಾಹಿಸಬೇಕಂತ ಹೇಳ್ತೇನೆ. ಆಮೇಲೆ ಇಲ್ಲಿ ನಮಗೆ ಈ ಆಡಳಿತ ಮಂಡಳಿಯಲ್ಲಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕು ಅಂತ ನನ್ನ ಆಶಾಭಾವನೆ ಇದೆ. ಅದಕ್ಕೂ ಸಹಕಾರ ಕೊಡಬೇಕು ಅಂತ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಲ್ಲಿಗೆ. ಸ್ನೇಹಿತರಾದ ಮತ್ತು ದೈಹಿಕ ಶಿಕ್ಷಣಾಧಿಕಾರಿಯಾದ ರಫಿ ಅಹಮದ್ ಸವಾದ್ ಅವರೇ ಮತ್ತು ವೇದೇಶ್ ಸರ್ ಬಾಗ್ಲೆ ಅವರೇ ಮತ್ತು ಈ ಸಮಾರಂಭಕ್ಕೆ ಆಗಮಿಸಿದಂತ ಡಾಕ್ಟರ್ ಉಮ್ಮರ್ ಅವರೇ ಮತ್ತು ನನ್ನ ಸಹೋದ್ಯೋಗಿಗಳೇ, ನನ್ನ ನಿರ್ದೇಶಕರೇ ಮತ್ತು ನೂತನವಾಗಿ ಬಂದಿರುವಂತ ನಮ್ಮ ನಿರ್ದೇಶಕರೇ ಮತ್ತು ಈ ಸಮಾರಂಭಕ್ಕೆ ಬಂದಿರುವಂತ ನಮ್ಮ ಪೋಷಕ ಬಂಧು ಮಿತ್ರರೇ, ನಮ್ಮ ಮಲ್ಲಿಗೆ ಶಾಲೆಯು ಪ್ರಾರಂಭವಾಗಿ 25 ವರ್ಷ ಪೂರ್ಣವಾಗಿ 26ನೇ ವರ್ಷಕ್ಕೆ ಈ ದಿನ ನಾವು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಈ ನಮ್ಮ ವಾರ್ಷಿಕೋತ್ಸವದ ಈ ವರ್ಷದ ಒಂದು ನಮ್ಮ ಶಾಲೆಯ ವರದಿ ವಚನ ಈ ತರ ಇದೆ. ಎಲ್ಲ ವಿದ್ಯಾರ್ಥಿಗಳು, ಪಾಲಕರಿಗೆ, ಶಿಕ್ಷಕರಿಗೆ, ಗಣ್ಯರಿಗೆ 2025 ಮತ್ತು 26ನೇ ಸಾಲಿನ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ನಮ್ಮ ಶಾಲೆಯ ಮಕ್ಕಳಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಮ್ಮ ಶಾಲೆಯ ಪ್ರಾರಂಭವಾಗಿ 2000 ಇಸ್ವಿಯಲ್ಲಿ ಪ್ರಾರಂಭವಾದ ನಮ್ಮ ಮಲ್ಲಿಗೆ ವಿದ್ಯಾಸಂಸ್ಥೆ ಇಂದು ಬೆಳ್ಳಿ ಹಬ್ಬ ಆಚರಣೆಯಾಗಿ 26ನೇ ವಾರ್ಷಿಕೋತ್ಸವವನ್ನು ಉತ್ಸಾಹದಿಂದ ಉನ್ನತಿಯ ಆಶಯದೊಂದಿಗೆ ಆಚರಿಸುತ್ತಿದ್ದೇವೆ. ನಮ್ಮ ಮಲ್ಲಿಗೆ ವಿದ್ಯಾಸಂಸ್ಥೆಯು ಮಾಧ್ಯಮ ವರ್ಗದವರಿಗೆ ಅಂದರೆ ಕಡಿಮೆಯವರಿಗೆ ಕಡಿಮೆ ಶುಲ್ಕದಲ್ಲಿ ಹೆಚ್ಚು ಶಿಕ್ಷಣವನ್ನು ನೀಡುವ ನಮ್ಮ ಎಲ್ಲ ನಿರ್ದೇಶಕರ ಮಹದಾಸೆಯಿಂದ ಈ ಶಾಲೆಯನ್ನು ಪ್ರಾರಂಭ ಮಾಡಿ ಅದೇ ತರ ನಮ್ಮ ಒಂದು ಶಾಲೆಯ ಒಂದು ಶಾಲಾ ಶುಲ್ಕ ಬಹಳ ಇಡೀ ನಮ್ಮ ಹಡಗಲಿಗೆಲ್ಲ ಇದು ಮಾಡಿದ್ರೆ ಬಹಳ ಕಡಿಮೆ ಇದೆ. ಆದ್ದರಿಂದ ಈಗ ಪ್ರಾರಂಭದ ನಮ್ಮ ಶಾಲೆಯು ಇಂದು ಹೊಸ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕವಾಗಿ ಮಲ್ಲಿಗೆ ಶಾಲೆ ಆಡುತ್ತಿದೆ. 2025 ಮತ್ತು 26ನೇ ಶೈಕ್ಷಣಿಕ ವರ್ಷದ ಶಾಲೆಯ ಪುನಃ ಆರಂಭವನ್ನು ಮಕ್ಕಳಿಗೆ ವಿಶೇಷವಾಗಿ ಉಡುಗೊರೆಯನ್ನು ನೀಡುವುದರ ಮೂಲಕ ವೆಲ್ಕಮ್ ಡೇ ಸೆಲೆಬ್ರೇಷನ್ ಅನ್ನು ಆಚರಣೆ ಮಾಡಿದೆವು. ಜೂನ್ 5ರಂದು ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ವಿದ್ಯಾರ್ಥಿಗಳಿಗೆ ಸಸಿ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲಾಯಿತು. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಯೋಗದಿಂದ ಆರೋಗ್ಯ ಭಾಗ್ಯ ಕಾರ್ಯಕ್ರಮ ನಡೆಸಿ ಮಕ್ಕಳಿಗೆ ಯೋಗ್ಯ ಆಯಿತು. ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ
ಪುರಸ್ಕರಿಸಿ ಮಕ್ಕಳಿಂದ ಭಾಷಣ ಮಾಡಿ ಮಕ್ಕಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಿದರು. ಆಗಸ್ಟ್ 16ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ರಕ್ಷಾಬಂಧನ ದಿನಾಚರಣೆ ಅದ್ದೂರಿಯ ಆಚರಿಸಲಾಯಿತು. ಮುದ್ದು ಮಕ್ಕಳಿಗೆ ಬಾಲಕೃಷ್ಣ ವೇಷಭೂಷಣ ತೊಳೆಸಿ ಆಚರಿಸಿದ್ದೇವೆ. ಮಕ್ಕಳಿಂದ ರಾಖಿಯನ್ನು ತಯಾರಿಸುವ ಕ್ರಾಫ್ಟ್ ಕಟಿಂಗ್ ಮಾಡಿಸುವುದರ ಮೂಲಕ ರಾಖಿ ತಯಾರಿಸುವ ಕಲೆಯ ಜೊತೆಗೆ ಅದರ ಮಹತ್ವವನ್ನು ಹೇಳಿಕೊಟ್ಟೆವು. ಮಕ್ಕಳನ್ನ ಸಾಮರ್ಥ್ಯವನ್ನು ಗುರುತಿಸುವ ಸಲುವಾಗಿ ಮಕ್ಕಳಿಗೆ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸದ್ಭಾವೇಶ ಧಾರ್ಮಿಕ ಪಠಣಗಳಲ್ಲಿ ನಮ್ಮ ಶಾಲೆಗೆ ಪ್ರಥಮ ಸ್ಥಾನವನ್ನು